ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿರಿ ಅಂತ ತಿಳ್ಕೊತೀನಿ. ನಾನು ಆರಾಮಾಗಿದ್ದೀನಿ ನೋಡ್ರಿ. ಇವತ್ತಿನ ವಿಡಿಯೋ ಏನಂತ ನಿಮ್ಗೆ ಥಂಬ್ನೈಲ್ ನೋಡಿದ ಮೇಲೆ ಗೊತ್ತಾಗಿರ್ತೈತಿ. ಸಿಯಾ ಸೀಡ್ಸಿಂದ ಯಾವ ರೀತಿ ಫೇಸ್ ಪ್ಯಾಕ್ನ ರೆಡಿ ಮಾಡ್ಕೋತೀನಿ ಅಂತ ಹೇಳಿ ಈ ವಿಡಿಯೋದಾಗ ತೋರಿಸ್ಕೊಡ್ತೀನಿ ರೀ. ಓನ್ಲಿ ಒನ್ ಟೈಮ್ ಯೂಸ್ ಮಾಡಿದರೆ ಸಾಕ್ರಿ, ನಿಮ್ಗೆ ರಿಸಲ್ಟ್ ಏನಂತ ಗೊತ್ತಾಗ್ತೈತಿ. ಒಂದು ಸಲ ಯೂಸ್ ಮಾಡಿ ನೋಡಿದ್ರಿ ಅಂದರೆ ನಿಮಗಂತೂ ಫುಲ್ ರಿಸಲ್ಟ್ ಸಿಕ್ಕಿಬಿಡ್ತೈತಿ. ನೀವು ರೆಗ್ಯುಲರ್ ಆಗಿನೂ ಅದನ್ನು ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀರಿ. ಅಂಥದ್ದೊಂದು 100% ರಿಸಲ್ಟ್ ಕೊಡುವಂತಹ ಒಂದು ಫೇಸ್ ಪ್ಯಾಕ್ ಐತ್ರಿ ಅದು. ನಾನು 3 ಮಂತ್ ಆದರೆ ಅದನ್ನ ಯೂಸ್ ಮಾಡ್ಕೊತಾ ಬಂದೀನಿ. ಹಾಗೆ ನಿಮಗೂ ಯೂಸ್ಫುಲ್ ಆಗಲಿ ಅಂತ ಹೇಳಿ ಈ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಸಿಯಾ ಸೀಡ್ಸಿಂದ ಭಾಳೆಲ್ಲ ಹೆಲ್ಪ್, ಅದು ಹೇರಿಗೂ ಆಗಲಿ ಮತ್ತು ವೆಯ್ಟ್ ಲಾಸ್ಗೂ ಭಾಳ ಯೂಸ್ ಆಗ್ತೈತಿ. ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ರೀ ನನ್ನ ಚಾನಲ್ದಾಗ, ಬಯೋದಾಗ ಲಿಂಕ್ ಹಾಕಿರ್ತೀನಿ. ವಿಡಿಯೋ ನೋಡಿಲ್ಲ ಅಂದರೆ ನೋಡ್ಬೋದು ರೀ. ಮತ್ತು ಹಾಗೆ ಫೇಸ್ ಪ್ಯಾಕ್ನೂ ಯೂಸ್ ಆಗ್ತೈತಿ, ಹೇರ್ ಪ್ಯಾಕ್ನೂ ಯೂಸ್ ಆಗ್ತೈತಿ. ನೆಕ್ಸ್ಟ್ ವಿಡಿಯೋದಾಗ ಹೇರ್ಗೂ ಹೆಂಗೆಲ್ಲ ಪ್ಯಾಕ್ ರೆಡಿ ಮಾಡ್ಕೋಬೇಕಂತ ಹೇಳಿ ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ. ಮತ್ತು ಈಗ ಫೇಸ್ ಪ್ಯಾಕ್ನ ಯಾವ ರೀತಿ ರೆಡಿ ಮಾಡ್ಕೋಬೇಕು ಮತ್ತು ಅದರಲ್ಲಿ ಭಾಳ ಕಾಸ್ಟ್ಲಿ ಐಟಮ್ಸ್ ಏನು ಹಾಕೋದಿಲ್ಲ ರೀ. ಅದ್ರಾಗ ಸಿಂಪಲ್ ಅದಾವ್ರಿ ಏನೆಲ್ಲ ಹಾಕೋದಂತ ನಾನು ನಿಮ್ಗೆ ವಿಡಿಯೋದಾಗ ಹೇಳ್ತೀನಿ. ಅಷ್ಟೇ ಮನೆಯಲ್ಲಿ ಸಿಗುವಂಥ ಕೆಲವೊಂದು 2-3 ಐಟಮ್ ಅಷ್ಟು ಅದಾವ್ರಿ. ಅದನ್ನ ಅದ್ರಾಗ ಆ್ಯಡ್ ಮಾಡೋದ್ರಿ. ಇಂಥ ಯಾರು ಯೂಸ್ ಮಾಡ್ತಿರಲ್ರಿ ನಿಮ್ಗೆ ಗೊತ್ತೇ ಆಗ್ತೈತಿ. ಯೂಸ್ ಮಾಡಿ ನೋಡಿರಿ. ಮತ್ತು ಸಿಯಾ ಸೀಡ್ಸ್ ಫೇಸ್ ಪ್ಯಾಕ್ ಯೂಸ್ ಮಾಡೋದ್ರಿಂದ ಇಲ್ಲಿ ಮುಖದ ಮ್ಯಾಗ ಓಪನ್ ಪೋರ್ಸಸ್ ಇರ್ತಾವೆ ನೋಡಿರಿ ಜಾಸ್ತಿ, ಅಂದರೆ ಡಾಟ್ ಇರ್ತಾವೆ. ಮತ್ತು ಎಲ್ಲ ಪಿಗ್ಮೆಂಟೇಷನ್ನು ಕೂಡ ಪ್ರಾಬ್ಲಮ್ ಸಾಲ್ವ್ ಆಗ್ತೈತೆ ರೀ ಇದನ್ನ ಯೂಸ್ ಮಾಡೋದ್ರಿಂದ. ಮತ್ತು ಫೇಸ್ ಫುಲ್ ಗ್ಲೋ ಆಗ್ತೈತಿ ಮತ್ತು ಗ್ಲಾಸ್ ಸ್ಕಿನ್ನೂ ಆಗ್ತೈತಿ. ಕೊರಿಯನ್ ಮಾಸ್ಕ್ ಅಂತಾರಲ್ರಿ, ಅದೇ ಇದನ್ನು ಟ್ರೈ ಮಾಡಿ ನೋಡಿರಿ, ನಿಮ್ಗೆ ರಿಸಲ್ಟ್ ಪಕ್ಕಾ ಸಿಗ್ತೈತೆ ರೀ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಮತ್ತು ಫ್ಯಾಮಿಲಿಗೆ ವಿಡಿಯೋ ಶೇರ್ ಮಾಡಿರಿ, ಹೆಲ್ಪ್ಫುಲ್ ಆಗ್ತೈತೆ ಅಂತ ಹೇಳ್ತೀನಿ. ಬರ್ರಿ, ಹಂಗಿದ್ರೆ ಅದ್ರಾಗ ಏನೇನೆಲ್ಲ ಆ್ಯಡ್ ಮಾಡೋದು ಅಂತ ವಿಡಿಯೋದಾಗ ಶೇರ್ ಮಾಡ್ತೀನಿ ನೋಡಿರಿ. ಈಗ ನನಗೆ ಮೊದಲು ಅಂದರೆ ಇದನ್ನು ಯೂಸ್ ಮಾಡೋಕಂತ ಹೇಳಿದ್ದು ನಾನು 3 ಮಂತ್ ಆಯ್ತು ರೀ. 3 ಮಂತಿಂದ ಯೂಸ್ ಮಾಡಕತ್ತೀನಿ. ನನಗೆ ಜಾಸ್ತಿ ಅಂದ್ರೆ ಓಪನ್ ಪೋರ್ಸಸ್ ಇದ್ದು ರೀ. ಓಪನ್ ಪೋರ್ಸಸ್ ಅಂದರೆ ಇಲ್ಲಿ ಡಾಟ್ ಇರ್ತಾವಲ್ಲ ರೀ, ಆ ಥರ ಇತ್ತು. ಇದನ್ನು ಯೂಸ್ ಮಾಡಕತ್ತೀನಿ ಅವಾಗಿಂದ ಅದು ಪ್ರಾಬ್ಲಮ್ ಸಾಲ್ವ್ ಆಗಿಬಿಟ್ಟೈತಿ ರೀ. ಮತ್ತು ಜಾಸ್ತಿ ಪಿಗ್ಮೆಂಟೇಷನ್ದು ಪ್ರಾಬ್ಲಮ್ನು ಒಬ್ರಿಗೆ ಇರ್ತೈತಿ. ಅದನ್ನು ನೀವು ರೆಗ್ಯುಲರಾಗಿ ಯೂಸ್ ಮಾಡ್ಕೊತ ಬರ್ರಿ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡ್ಕೊತ ಹೋದ್ರೆ ನಿಮ್ಗೆ ಆ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಆಗ್ತೈತೆ ರೀ. ಏನೇ ಇರಲಿ ರೀ, ಫೇಸ್ಗೆ ಯಾವುದೇ ಪ್ರಾಬ್ಲಮ್ಸ್ ಇದ್ರೂ ಎಲ್ಲ ಕ್ಲಿಯರ್ ಆಗ್ತೈತೆ ರೀ. ಇದನ್ನ ಯೂಸ್ ಮಾಡಿ ನೋಡಿರಿ. ನೀವು ಬಂದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಿ. ಮತ್ತು ಈ ಫೇಸ್ ಪ್ಯಾಕನ್ನು ಯಾವಾಗ ಯೂಸ್ ಮಾಡಬೇಕು ಮತ್ತು ಎಲ್ಲ ಯಾವ ಯೂಸ್ ಅಂದರೆ ಸ್ಕಿನ್ ಟೈಪ್, ಆಲ್ ಸ್ಕಿನ್ ಟೈಪ್ದವರು ಇದನ್ನು ಯೂಸ್ ಮಾಡ್ಕೋಬೋದು ರೀ. ಇದರಿಂದ ಸೈಡ್ ಎಫೆಕ್ಟ್ ಅಂತೂ ಯಾವುದೂ ಇಲ್ಲ. ಸೈಡ್ ಎಫೆಕ್ಟ್ ಆಗೋದಂತ ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಅದನ್ನು ತಲೆಯಿಂದ ತೆಗೆದುಬಿಡ್ರಿ. ಅದು ಸೈಡ್ ಎಫೆಕ್ಟ್ ಆಗಂಗಿಲ್ಲ. ಮತ್ತು ಇದನ್ನು ಜಾಸ್ತಿ ನೀವು ನೈಟ್ ಟೈಮ ಯೂಸ್ ಮಾಡಿರಿ. ನೈಟ್ ಟೈಮ್ ಯೂಸ್ ಮಾಡೋದ್ರಿಂದ ನಿಮ್ಗೆ ರಿಸಲ್ಟ್ ಭಾಳ ಸೂಪರಾಗಿ ಬರ್ತೈತೆ ಅಂತ ಹೇಳ್ತೀನಿ. ನಾನು ಡೈಲಿ ಯೂಸ್ ಮಾಡಿ ನಡ್ತೈತಿ. ಬಟ್ ನಾನು ವೀಕ್ಲಿ ಒಂದು 2-3 ಟೈಮ್ ಅದನ್ನ ಯೂಸ್ ಮಾಡ್ತೇನೆ ರೀ. ನೀವು ಕೇಳ್ತಿರ್ತೀರಿ ನಾನು ಲೈವ್ದಾಗ ರೀ, ಫೇಸ್ ಏನು ರೀ ಸೀಕ್ರೆಟ ಏನು ಸೀಕ್ರೆಟ್ ಏನಿಲ್ಲರಿಪ್ಪ, ನಾನು ಅಷ್ಟು ಹೇಳ್ಕೊತ ಹಂಗೂ ಏನಿಲ್ಲ ಫೇಸ್ ರೀ. ಬಟ್ ನಾನು ಯೂಸ್ ಮಾಡ್ತೀನಿ. ಇದರಿಂದ ನನಗಂತೂ ರಿಸಲ್ಟ್ ಬರತೈತಿ. ನಿಮಗೂ ಬರಲಿ ಅಂತ ಹೇಳಿ ಹೇಳಕತ್ತೀನಿ. ಯೂಸ್ಫುಲ್ ಆಗ್ತೈತಿ, ಟ್ರೈ ಮಾಡಿ ನೋಡಿರಿ. ಇಲ್ಲಿ ಒಂದು ಬೌಲ್ದಾಗ ಮಿಲ್ಕ್ ತೊಗೊಂಡೇನಿ ನೋಡಿರಿ. ಈ ಸಿಯಾ ಸೀಡ್ಸನ್ನು ಮಿಲ್ಕ್ದಾಗ ನೆನೆ ಹಾಕ್ಲಕ್ಕೆ ಇಡ್ಬೇಕಂತ ಹೇಳಿ ಇಷ್ಟು ತೊಗೊಂಡೇನಿ ರೀ. ನೀವು ನೀರಿನಾಗೂ ನೆನೆ ಹಾಕಿ ಇಟ್ಕೋಬೋದು ರೀ. ಬಟ್ ಮಿಲ್ಕಿಂದ ಸ್ವಲ್ಪ ಫೇಸಿಗೆ ಗ್ಲೋ ಬರ್ತೈತಿ. ಅದಕ್ಕೋಸ್ಕರ ಇಲ್ಲಿ ಮಿಲ್ಕ್ ತೊಗೊಂಡೇನಿ ರೀ ನಾ ರೀ. ಮತ್ತು ರೀ ಒಂದು 2 ಸ್ಪೂನ್ ಇಲ್ಲಿ ಸಿಯಾ ಸೀಡ್ಸ್ ತೊಗೋತೇನೆ ನೋಡಿರಿ. ಇದ್ರಾಗ ನೆನೆ ಹಾಕಿ ಇಡ್ಲಕ್ಕೆ ರೀ. ಒಂದು 3 ಡೇಸ್ ಬೇಕು ರೀ ನಂಗೆ. ಅದಕ್ಕೋಸ್ಕರ ನಾನು ಸ್ವಲ್ಪ ಜಾಸ್ತಿನೇ ತೊಗೋಕತ್ತೀನಿ ರೀ ಸಿಯಾ ಸೀಡ್ಸ. ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಡು ನೀವು ನೆನೆ ಹಾಕಿಡೋದ್ರಿ. 1 ಅವರ್ ಇಲ್ಲಾಂದರೆ 2 ಅವರ್ ಇದನ್ನು ನೆನೆಲಕ್ಕೆ ಬಿಡೋದ್ರಿ. ಆಮೇಲೆ ಪೇಸ್ಟ್ ಮಾಡ್ಕೊಂಡು ಅಪ್ಲೈ ಮಾಡ್ಕೋತೀವಿ. ವಿಡಿಯೋ ಸ್ಕಿಪ್ ಮಾಡಬೇಡ್ರಿ, ನೋಡಿರಿ ಹೆಂಗೆ ಯೂಸ್ ಮಾಡೋದಂತ ತೋರಿಸ್ಕೊಡ್ತೇನೆ ನೋಡಿರಿ. ಫುಲ್ ಎಲ್ಲ ಸಣ್ಣ ಕಾಳು ಥರ ಇರ್ತಾವೆ. ಇದನ್ನು ವಿಡಿಯೋದಲ್ಲಿ ಇದನ್ನು ವೆಯ್ಟ್ ಲಾಸ್ಗೆ ಭಾಳ ಯೂಸ್ಫುಲ್ ಆಗ್ತೈತೆ ರೀ. ವೆಯ್ಟ್ ಲಾಸ್ ಮಾಡೋರಿದ್ರೆ ಸಿಯಾ ಸೀಡ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೋಡಿರಿ, ನನ್ನ ಚಾನಲ್ದಾಗ ಐತಿ. ಇದನ್ನು ಮಿಕ್ಸ್ ಮಾಡ್ಕೊಂಡು ನಾನು 1 ಇಲ್ಕರ 2 ಅವರ್ ಇದನ್ನು ಇಡ್ತೀನಿ ರೀ ನೆನೆಲಕ್ಕೆ. ಆಮೇಲೆ ತೋರಿಸ್ತೀನಿ ರೀ ಯಾವ ರೀತಿ ಇದು ನೆನೆದ ಮ್ಯಾಗ ಯಾವ ರೀತಿ ಆಗತ್ತಂತ. ಇದನ್ನು ಕ್ಲೋಸ್ ಮಾಡಿ ಇಟ್ಟಿರ್ತೀನಿ ರೀ. ನೋಡಿರಿ ಈ ಥರ ಗಟ್ಟಿಯಾಗಿರ್ತೈತೆ ರೀ. ಅದು ನೆನೆದ ಒಂದು 2 ಅವರ್ ನೆನೆಸಿದ್ದೀನಿ ರೀ ನಾ ರೀ. ಈ ಥರ ಗಟ್ಟಿಯಾಗಿತ್ತು. ಮತ್ತು ಇದಕ್ಕೆ ಏನೆಲ್ಲ ಆ್ಯಡ್ ಮಾಡ್ತೀನಿ ಅಂತ ಈಗ ತೋರಿಸ್ತೀನಿ ನೋಡಿರಿ.
ಇಲ್ಲಿ ನಾನು ರೋಸ್ ವಾಟ್ರ್ ತೊಗೋತೇನೆ ರೀ. ಇದ್ರಾಗ ರೋಸ್ ವಾಟ್ರ್ ಆ್ಯಡ್ ಮಾಡ್ಕೋದ್ರಿ. ಇನ್ನು ಮಾತ್ರ ರೋಸ್ ವಾಟ್ರ್ ಇಲ್ಲಾಂದ್ರೆ ಆಲೋವೆರಾ ಜೆಲ್ನು ಯೂಸ್ ಮಾಡಿದ್ರೆ ನಡಿತೈತೆ ರೀ. ಇಲ್ಲ ಆಲೋವೆರಾ ಜೆಲ್ನು ಇಲ್ಲಾಂದ್ರೆ ರೋಸ್ ವಾಟ್ರ್ ಇದ್ದಿರ್ತೈತಲ್ಲ ರೀ ಎಲ್ಲರ ಹತ್ರ, ಅದನ್ನು ಇದ್ರಾಗ ಆ್ಯಡ್ ಮಾಡ್ಕೋದ್ರಿ. 1-2 ಟೇಬಲ್ ಸ್ಪೂನ್ ಅಷ್ಟು ರೋಸ್ ವಾಟ್ರ್ ಅದ್ರಾಗ ಆ್ಯಡ್ ಮಾಡ್ಕೋತೇನೆ ರೀ. ಎಲ್ಲ ಮಿಕ್ಸ್ ಮಾಡ್ಕೊಂಡು ಅಂತ ರುಬ್ಬೋದ್ರಿ. ಮಿಕ್ಸ್ ಮಾಡ್ಕೋತೇನೆ ರೀ ಈಗ ಅದನ್ನು. ಈಗ ನೆಕ್ಸ್ಟ್ ಹನಿ ನೋಡಿರಿ, ಇಲ್ಲಿ ಪತಂಜಲಿ ಹನಿ ತೊಗೊಂಡೇನಿ ರೀ ನಾನು. ನೀವು ಯಾವ್ದು ಬೇಕಾದ್ರೂ ತೊಗೋಬೋದು ರೀ. ಜೇನುತುಪ್ಪ ಸ್ವಲ್ಪ ಆ್ಯಡ್ ಮಾಡ್ಕೋತೀನಿ ರೀ. ಫೇಸಿಗೆ ಜೇನುತುಪ್ಪ ತುಂಬಾ ಯೂಸ್ಫುಲ್ ಆಗ್ತೈತೆ ರೀ. ಅದಕ್ಕೋಸ್ಕರ ನಿಮ್ಮ ಹತ್ರ ಇಲ್ಲ ಅಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ರುಬ್ಕೊಂಡು ಬರೋದು ನೋಡಿರಿ. ನೋಡಿರಿ ಫ್ರೆಂಡ್ಸ್, ಈಗ ಇದನ್ನು ಒಂದು 1 to 2 hour ನೆನೆ ಹಾಕಿಟ್ಟಿದ್ದೀನಿ ರೀ. ಈಗ ಅದು ರುಬ್ಕೊಂಡು ತಂದೀನಿ ನೋಡಿರಿ. ಈ ಥರ ಪೇಸ್ಟ್ ರೆಡಿ ಆಗತ್ತೆ ರೀ. ಇದ್ರಾಗ ನೋಡಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಹಾಲನ್ನು ಆ್ಯಡ್ ಮಾಡ್ಕೋದ್ರಿ. ಇಲ್ಲ ಕರೆಕ್ಟ್ ಅನಿಸಿದ್ರೆ ಹಾಗೆ ನಾವು ಇದನ್ನು ಮಿಕ್ಸಿಗೆ ಹಾಕ್ಕೊಂಡ್ಬಿಡಿದ್ರಿ. ಈಗ ರುಬ್ಕೊಂಡು ತಗೊಂಡೇನಿ ರೀ. ಇದು ಹೆಂಗೆ ಅಪ್ಲೈ ಮಾಡ್ಕೋತೀನಿ ತೋರಿಸ್ತೀನಿ ನೋಡಿರಿ. ಈಗ ಇದನ್ನು ಈ ಬಾಲ್ಗೆ ತೆಗೆದಿಟ್ಕೋತೀನಿ ರೀ. ಈ ಥರ ಇಷ್ಟೊಂದು ನಾನು ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಂಡೇನಿ ರೀ. ಇದನ್ನು ನಾನು 3 days ಆಗೋ ತನಕ 3 days ಆಗ್ಬೇಕಂತ ಹೇಳಿ ಇಷ್ಟೊಂದು ರೆಡಿ ಮಾಡ್ಕೊಂಡೇನಿ ರೀ. ಇದನ್ನು ಫ್ರಿಜ್ನಾಗ ಸ್ಟೋರ್ ಮಾಡಿ ಇಟ್ಕೋತೀನಿ ರೀ. ನಾನು 3 days ಯೂಸ್ ಮಾಡ್ತೀನಿ. ಆ 3 days ಒಳಗದನ್ನು ಎಲ್ಲ ಖಾಲಿ ಮಾಡಿಬಿಡ್ತೀನಿ ರೀ. ಮತ್ತು ಫೇಸ್ ಪ್ಯಾಕ್ ಯಾವುದೇ ಆಗಲಿ ಹಚ್ಕೋಕ್ಕಿಂತ ಮುಂಚಿತವಾಗಿ ನಾವು ಫೇಸನ್ನು ವಾಶ್ ಮಾಡ್ಕೊಂಡು ಬರಬೇಕು. ನಾನೀಗ ಫೇಸ್ ವಾಶ್ ಮಾಡ್ಕೊಂಡು ಬಂದೇನಿ ರೀ. ಓನ್ಲಿ ಕಾಜಲ್ ಲಿಪ್ಸ್ಟಿಕ್ ಅಷ್ಟೇ ಐತ್ರಿ ನಂಗೆ ರೀ. ಈಗ ಮತ್ತೊಂದು ವಿಷಯ ಹೇಳ್ಬೇಕಂತಂದ್ರೆ ನಮ್ಮ ಫೇಸ್ ಡ್ಯಾಮೇಜ್ ಆಗ್ಲಿಕ್ಕೆ ಮೇನ್ ಇಂಪಾರ್ಟೆಂಟ್ ಕಾರಣ ಏನಂತಂದ್ರೆ ನಾವು ಸೋಪ್ ಯೂಸ್ ಮಾಡ್ತೀವಲ್ಲ ರೀ. ಸೋಪ್ ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ ಯಾರು. ಫೇಸ್ ವಾಶ್ ಸಿಗ್ತಾವ್ರಿ ಮಾರ್ಕೆಟ್ ಒಳಗೆ. ನಿಮ್ಗೆ ಯಾವ್ದು ಬೇಕಾದ ಫೇಸ್ ವಾಶ್ ಸಿಗ್ತಾವ್ರಿ. ಫೇಸ್ ವಾಶ್ ಯೂಸ್ ಮಾಡಿರಿ ನೀವು ರೀ. ಮತ್ತು ನೋಡಿರಿ, ಫೇಸ್ ವಾಶ್ ಮಾಡ್ಕೊಂಡು ಬಂದೇನಿ. ಯಾವ ರೀತಿ ಆಗಿತ್ತು ನೋಡಿರಿ ಫೇಸ್. ಇನ್ನು ಯಾರು ಯೂಸ್ ಮಾಡಿಲ್ಲ ಯೂಸ್ ಮಾಡಿ ನೋಡ್ರಿಪ್ಪ. 100% ರಿಸಲ್ಟ್ ಸಿಗ್ತೈತಿ. ಸಿಯಾ ಸೀಡ್ಸಿಂದ ಭಾಳ ಯೂಸ್ಫುಲ್ ಐತ್ರಿ. ಫೇಸ್ಗಂತೂ ಹೆಲ್ಪ್ ಮಾಡ್ತೈತೆ ರೀ. ಎಲ್ಲ ಏನೇ ಪ್ರಾಬ್ಲಮ್ ಇರಲಿ ಮತ್ತು ಆಲ್ ಸ್ಕಿನ್ ಟೈಪ್ದವರು ಯೂಸ್ ಮಾಡ್ಬೋದು ರೀ. ಸೈಡ್ ಎಫೆಕ್ಟ್ ಇಲ್ಲ ನೋಡಿರಿ. ಗ್ಲೋ ಬರ್ತೈತೆ ರೀ. ಡೈಲಿ ಯೂಸ್ ಮಾಡೋದ್ರಿಂದ ಫುಲ್ ಫೇಸ್ ಎಲ್ಲ ಗ್ಲೋ ಬರ್ತೈತಿ. ಯೂಸ್ ಮಾಡಿ ನೋಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಹಾಕಿ. ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೈಡಲ್ಲಿರುವ ಹೈ ಪಾಯಿಂಟನ್ನು ಕೊಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಲಿಕ್ಕೆ ಹೋಗಬೇಡ್ರಿ. ಶೇರ್ ಮಾಡಿರಿ, ಅವ್ರಿಗೂ ಯೂಸ್ ಆಗಲಿ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ರೀ. ಅಲ್ಲಿವರೆಗೆ ಬಾಯ್.